ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗಡಗಡ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಅಂತ ಹೇಳೋ ಟೈಮ್ ಹೋಯ್ತು ಫ್ರೆಂಡ್ಸ್. ಯಾವಾಗ ಹಿಮಗಾಲ ಸ್ಟಾರ್ಟ್ ಆಯಿತು ಎಲ್ಲರಿಗೂ ಗಡಗಡ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಬಂದು 8 ಗಂಟೆ ಫ್ರೆಂಡ್ಸ್. ಸ್ವಲ್ಪ ಮನೆ ಬಗ್ಲೆಲ್ಲ ಗುಡಿಸ್ಬಿಟ್ಟು ಬಂದಿದ್ದೀನಿ. ಗುರುವಾರ ಬೇರೆ ಫ್ರೆಂಡ್ಸ್, ಪೂಜೆ ದಿನ ಇವತ್ತು. 5 ಗಂಟೆಗೆ ಇದ್ದೆ ಫ್ರೆಂಡ್ಸ್ ನಾನು. ಆಗಲ್ಲ ಹಿಂಗೆ ಇದ್ದರೆ 7-8 ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಬಂದು ಆಚೆ ನೋಡ್ತೀನಿ, ಪ್ರಪಂಚನೇ ಕಾಣಿಸ್ತಾ ಇಲ್ಲ. ಹಿಮದೊಳಗೆ ಮುಳುಗೋಗೈತೆ. ಅಪ್ಪ, ಹಿಂಗೆ ಇರೋ ವಾತಾವರಣದಲ್ಲಿ ನಾನು ಕೆಲಸ ಮಾಡಿದ್ರೆ ನಾನು ಮುಳುಗೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡು 7 ಗಂಟೆಗೆ ಎದ್ದುಬಿಟ್ಟು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಮ್ಮ ಹೆಲ್ತ್ ಮುಖ್ಯ ಅಲ್ಲ, ನಾವು ಚೆನ್ನಾಗಿದ್ದರೆ ಲೈಫ್ ಲಾಂಗ್ ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ವಾಕಿಂಗ್ ಬಂದೆ ಫ್ರೆಂಡ್ಸ್. ಹಿಂಗೆ ಓಡಾಡ್ಕೊಂಡು ಹೋಗಿ ಕೆಲಸ ಮಾಡೋಣ ಅಂದ್ಬಿಟ್ಟು. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಟಿಫನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು ಸಿಂಪಲ್ ಟಿಫನ್ ಮಾಡಬೇಕು, ನಮ್ಮ ಪೂಜೆನೂ ಬೇಗ ಆಗಬೇಕು, ಸಿಂಪಲ್ ಟಿಫನ್ ಮಾಡಬೇಕು ಅಂತ ಈ ಕಡೆ ಬಂದಿದ್ದು. ಕರಿಬೇವು ಕಿತ್ಕೊಳ್ಳೋಕ್ಕೆ ಫ್ರೆಂಡ್ಸ್. ಒಂದು ಸ್ಪೆಷಲ್ ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಫ್ರೆಂಡ್ಸ್. ನಾನು ಫಿದಾ ಆಗ್ಬಿಟ್ಟೆ. ಯಾಕೆ ಫಿದಾ ಆಗ್ಬಿಟ್ಟೆ ಅಂದರೆ ಆ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮನೇಲಿತ್ತು, ಅದಕ್ಕೆ ಫಿದಾ ಆಗ್ಬಿಟ್ಟೆ. ಮಾಡೇ ಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಏನು ಎತ್ತ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಶಿವನು ಟಾಮು ನಾನು ಬಂದು ಅರ್ಧ ಗಂಟೆ ಆಯಿತು ಈ ಕಡೆ. ಎಂಟಿ ಏನಾದ್ಲು ಅಂತ ಹುಡುಕ್ತಾ ಇಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ನಾವು ಕಠಿಣವಾದ ನಿರ್ಧಾರವನ್ನು ತಗೊಳ್ಳೇಬೇಕು. ಈ ಸೀಸನಲ್ಲಿ ಕರಿಬೇವು ಸಿಗೋದು ಕಷ್ಟ ಫ್ರೆಂಡ್ಸ್. ಸ್ವಲ್ಪ ಇದು ಕಾಯಿಲೆ ಬರೋ ಸೀಸನ್ನು ಕರಿಬೇವಿಗೆ. ಹಂಗಾಗಿ ಇಲ್ಲೊಂದು ಸ್ವಲ್ಪ ಕರಿಬೇವು ಐತೆ, ನಮ್ಮ ರೆಸಿಪಿಗೆ ಬೇಕಾದಷ್ಟು. ಇದನ್ನೇ ಕಿತ್ಕೊಳ್ವಾ. ಇಷ್ಟು ಸಿಕ್ಕೈತೆ, ಇದನ್ನೇ ತೊಳೆದು ಬಳಸ್ಕೋಬೇಕು. ಚೋಟು ಅವ್ರ ಅಮ್ಮನೂ ಓರಿಯೋ ಮರ ಹತ್ತಕ್ಕೇನೋ ಪ್ಲ್ಯಾನ್ ಮಾಡ್ತಾವ್ರೆ ಇಬ್ಬರು. ಏನ್ರ ಇಬ್ಬರು ಮರ ನೋಡ್ಕೊಂಡು ನಿಂತಿದ್ದೀರಾ? ಮರದ ಮೇಲೆ ಏನು ದೇವ್ರ ಪ್ರತ್ಯಕ್ಷ ಆಗೈತಾ? ಏನೂ ಇಲ್ಲ. ಏನು ಓರಿಯೋ? ನನಗೇನು ಏನು ಕಾಣಿಸ್ತಾ ಇಲ್ಲ. ನೋಡ್ರಿ ಹಾವೇನಾದ್ರು ಆಯ್ತಾ? ನನಗೆ ಕನ್ಫ್ಯೂಸ್ ಮಾಡ್ತಾರಲ್ಲ ಬೆಳಗ್ಗೆ. ಓಕೆ ಬಿಡಿ ಫ್ರೆಂಡ್ಸ್, ಅವ್ರ ಕತೆ. ಬ್ಯೂಟಿಫುಲ್ ಫ್ಲವರ್ಸ್. ನೀರು ಕಾಯ್ತಾ ಇದೆ. ಗುಡ್ ಮಾರ್ನಿಂಗ್ ಗಂಡಪ್ಪ. ಗುಡ್ ಮಾರ್ನಿಂಗ್. ಹೌ ಇಸ್ ಡೇ? ಗುಡ್ ಮಾರ್ನಿಂಗ್. ಹೌ ಇಸ್ ಯುವರ್ ಡೇ? ಯಾವ ಡೇ? ಇದು ಆಕ್ಚುಲಿ ಚೆನ್ನಾಗಿರೋದು. ಕನ್ನಡ. ನೋ ಕನ್ನಡ, ಓನ್ಲಿ ಇಂಗ್ಲೀಷು. ಫ್ರೆಂಡ್ಸ್, ನೆನೆ ಬೆಳಗ್ಗೆ ಮಾಡಿರೋ ಮೊಳಕೆ ಕಾಳು ಎಷ್ಟೊಂದು ಐತೆ ನೋಡಿ ಫ್ರೆಂಡ್ಸ್. ಅರ್ಧ ಕುಕ್ಕರ್ ಹಂಗೈತೆ. ನೆನೆ ನಾನ್ ವೆಜ್ ತಂದಿತ್ತಲ್ಲ, ಅದು ತಿನ್ಬಿಟ್ಟು. ಹಂಗಾಗಿ ಇದನ್ನು ರಾತ್ರಿ ಮೈಬಾರ ಕುದಿಸೋದು ಮರ್ತ್ಬಿಟ್ಟೆ. ಅಳಿಸಿಲ್ಲ. ವಾತಾವರಣ ಕೋಲ್ಡ್ ಇದ್ರೆ ಅಳಿಸಲ್ಲ ಫ್ರೆಂಡ್ಸ್. ಫ್ರಿಜ್ದಲ್ಲಿ ಇಟ್ಟಂಗಿರ್ತದಲ್ಲ ಸಾಂಬಾರು. ಹಾಗಾಗಿ ಇದನ್ನು ಶಿವಕ್ಕೆ ಕೊಟ್ಟರು ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ಪೆಷಲ್ ರೆಸಿಪಿ ನಾವು ಮಾಡಲೇಬೇಕು. ಅದಕ್ಕೆ ಈಗ ಬೆಳಗ್ಗೆ ಸಿಂಪಲ್ಲಾಗಿ ಟಿಫನ್ ಮಾಡಿಬಿಟ್ಟು ನಾನು ಮೊದಲು ಪೂಜೆ ಮಾಡಬೇಕು ಫ್ರೆಂಡ್ಸ್ 10 ಗಂಟೆ ಒಳಗಡೆ ಇವತ್ತು. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹೈಪ್ ಕೊಡಿ ಫ್ರೆಂಡ್ಸ್, ಪ್ಲೀಸ್ ಹೈಪ್ ಕೊಡಿ. ಏನಪ್ಪಿ? ಯಾವ ಕಡೆ? ವಾಕಿಂಗ್ ಹೋಗಿದ್ದೆ. ಯಾವ ವಾಕಿಂಗು ಅಂದ್ರೆ ಅದೇ ವಾಕಿಂಗ್. ಯಾಕಪ್ಪಿ? ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ನೋಡಿದಾ? ನೋಡಿದೆ, ಕಳ್ಳರು ಬಂದಿದ್ರು. ಒಂದು ಟ್ರಿಪ್ ಆಗೋದು, ಇನ್ನೊಂದು ಟ್ರಿಪ್ ಮುಗಿಸ್ತಾರ ನನ್ನ. ನೀನೇ ಸ್ಕೆಚ್ ಹಾಕಿ ಕೊಟ್ಟಂಗೆ ಹೇಳ್ತಾ ಇದೆಯಲ್ಲಪ್ಪಿ ಕಳ್ಳರಿಗೆ. ಆ ಕಡೆ ವಾಕಿಂಗ್ ಹೋದ್ರೆ ಅಲ್ಲಿ ಕಳ್ಳರು ಜಾಸ್ತಿ ಫ್ರೆಂಡ್ಸ್. ನೀನು ಅಷ್ಟಕ್ಕೂ ನೀನು ಯಾಕೆ ನಿನ್ನ ಹೆಂಡ್ತಿನ ಹೆಣ್ಣು ಅನ್ಕೋತೀಯ, ಗಂಡು ಹುಲಿ ಅನ್ಕೋ. ಅಲ್ಲಿ ಕ್ಯಾಮ್ರಾ ಐತೆ ನಾಚಿಕೆ. ನಾನು ಮಾಡೋ ವಾಕಿಂಗು ಜಾಗಿಂಗ್ ನೋಡ್ಬಿಟ್ಟು ಓನರು ಶೇಕಾಗ್ಬಿಟ್ರೆ ನಿಜ ಫ್ರೆಂಡ್ಸ್. ಆ ಕಡೆ ಓಡಾಡಬಾರ್ದು. ಅಪರೂಪಕ್ಕೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ನನಗೊಂಥರ ಸ್ವಲ್ಪ ಓಡಾಡಬೇಕು ಅಂತ ಅನ್ನಿಸ್ತಾರೆ. ಅದಕ್ಕೆ ಶಿವ ಬೆಳಗ್ಗೆ ಕ್ಲಾಸ್ ತಗೋತಿದ್ದೆ. ಗುರುವಾರ ಡೋಂಟ್ ಟಾಕ್ ಮೀ ಗಂಡಪ್ಪ, ಡೋಂಟ್ ಡಿಸ್ಟರ್ಬ್ ಮೀ. ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಬೆಳಗ್ಗೆ ಜಗಳ ಆಡಿದ್ರೆ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಗಂಡ ಯಾವಾಗಲೂ ಹಿಂಗೆ. ಗಂಡ ಹೇಳೋದು ನಿಜನೇ ಫ್ರೆಂಡ್ಸ್. ಇದೊಂದೇ ಕುಕ್ಕರ್ ಇರೋದು ನಮ್ಮ ಮನೆಗೆಲ್ಲ. ಹಂಗಾಗಿ ಇದರಲ್ಲಿ ಬಿಸಿ ಮಾಡಿ ಸಾರು ಸಪ್ರೇಟಾಗಿ ಹಾಕ್ಕೊಂಡು ಇದರಲ್ಲೇ ನಮ್ಮ ರೆಸಿಪಿ ಮಾಡಬೇಕು ಫ್ರೆಂಡ್ಸ್. 2 ಕಪ್ ಅಕ್ಕಿ, 1 ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ತೊಳೆದು ಬೇಯಿಸಕ್ಕೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಕುದಿಸ್ಬೇಕು ಫ್ರೆಂಡ್ಸ್. ಗೊತ್ತಾಗೋಯ್ತು ಫ್ರೆಂಡ್ಸ್ ನಿಮಗೆ ನಾನು ಮಾಡ್ತಾ ಇದ್ದು ಪೊಂಗಲ್ ಅಂತ. ಆದರೆ ಪೊಂಗಲಲ್ಲಿ ಒಂದು ಎಕ್ಸ್ಟ್ರಾ ಐಟಮ್ ಆ್ಯಡ್ ಮಾಡಿ ಸ್ಪೆಷಲ್ ಪೊಂಗಲ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಸಸ್ಪೆನ್ಸ್ನ ರಿವೀಲ್ ಮಾಡೋ ಸಮಯ. ಕರಿಬೇವು ಪೊಂಗಲ್ ಫ್ರೆಂಡ್ಸ್. ಹೆಲ್ತ್ಗೆ ತುಂಬ ಒಳ್ಳೇದಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶಿವಬೇಳೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೈತಲ್ಲ ನಿನ್ನೆಯಿಂದ. ಇಂಥ ಟೈಮಲ್ಲಿ ಕರಿಬೇವು ಜಾಸ್ತಿ ತಿಂದರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತೆಲ್ಲ ಡಾಕ್ಟ್ರು ಇಂಟರ್ವ್ಯೂದಲ್ಲಿ ಹೇಳಿದರು. ಪೊಂಗಲ್ ತಿಂದರೆ ಅಂತ ಹೇಳಿಲ್ಲ, ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿ ಈ ರೆಸಿಪಿ ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಸಾಫ್ಟಾಗಿ ಬೇಯಬೇಕಂದ್ರೆ 1 ಸ್ಪೂನ್ಸ್ ಎಣ್ಣೆ ಹಾಕಬೇಕು. ಚಿಕ್ಕ ಸ್ಪೂನ್ 1 ಸ್ಪೂನ್ ಫ್ರೆಂಡ್ಸ್. ಇದರಲ್ಲಿ ಫುಲ್ಲು ಹಾಕಿಲ್ಲ ನಾನು. ಇದನ್ನು ಬೇಯಿಸೋಕ್ಕೆ ಹಾಕಬೇಕು.
ಈ ಥರ ಸಿಂಪಲ್ ಅಡುಗೆಗಳು ಏನಾದರೂ ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ನಾನು ಯಾವಾಗಲೂ ರೆಡಿಯಾಗಿರ್ತೀನಿ. ಎಕ್ಸ್ಟ್ರಾ ಐಟಮ್ಗಳು ಅದು ಇದು ಆಳು ಮುಳು ತಲೆನೇ ಕೆಟ್ಟೋಗ್ತಿದೆ ಅಂಥ ಐಟಮ್ಗಳು ಹಾಕಿ ಅಡುಗೆ ಮಾಡಬೇಕು ಅಂದರೆ ಇರಲ್ವಲ್ಲ ಐಟಮ್ಗಳು ಅದಕ್ಕೆ ತಲೆ ಕೆಡೋದು. ಇದ್ರೇನೋ ಮಾಡ್ಬೋದು ಫ್ರೆಂಡ್ಸ್. ನಮ್ಮಂಥ ಹೆಣ್ಮಕ್ಳು ನನ್ನ ಗಂಡ ಸಿಗ್ತೈತೆ ಓ ನಿಜ ಹೇಳ್ತಾ ಇದ್ದೀನಿ ಅಂತ ಫ್ರೆಂಡ್ಸ್. ನಾನು ಇರೋ ಹೆಣ್ಮಕ್ಳೇನೋ ಮಾಡ್ತೀವಿ, ಇಲ್ದಿರೋರು ಏನು ಮಾಡೋದು, ಅಲ್ಲ ಇಲ್ದಿರೋ ಇರೋ ಹೆಣ್ಮಕ್ಳೇನೋ ಮಾಡ್ತಾರೆ, ಇಲ್ದಿರೋರು ನಮ್ಮಂಥವ್ರು ಏನು ಮಾಡೋದು. ಅದಕ್ಕೆ ಎಲ್ಲರೂ ಮಾಡ್ಬೇಕು ಫ್ರೆಂಡ್ಸ್ ರೆಸಿಪಿನ, ಅಂಥದ್ದೇ ಮಾಡೋದು ನಾನು. ಈಗ ನಾವು ಕರ್ಬೇವು ಪೊಂಗಲ್ಗೆ ಐಟಮ್ಸ್ಗಳು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೆಳಗ್ಗೆ ಸುಮ್ಮನೆ ಇಲ್ಲಾರ್ದಿರ ಮೊಳಕೆ ಹುಳಿ ಕಳ್ಸಾಗೆ ದೋಸೆ ಹಾಕ್ಕೊಡ್ಲಾ ಅಂತ ಕೇಳಿದೆ ಫ್ರೆಂಡ್ಸ್. ಶಿವ ಇವಾಗ ಅದಕ್ಕೆ ಫಿಕ್ಸ್ ಆಗಿದೆ, ನನಗೆ ದೋಸೆನೇ ಬೇಕು ಅಂತ. ಅಪ್ಪ ಸುಮ್ಮನೆ ಮಾತು ಕೇಳೋದು ತಪ್ಪಾಗ್ಬಿಟ್ಟೈತೆ ಫ್ರೆಂಡ್ಸ್. ಈಗ ದೋಸೆ ಹುಳಿ ಬಂದಿಲ್ಲ ಫ್ರೆಂಡ್ಸ್, ಮೊನ್ನೆ ನನಗೆ ಫುಲ್ಲು ಹುಳಿ ಬರಬೇಕು, ಅದಕ್ಕೆ ಇಟ್ಟಿದ್ದೆ ಇಲ್ಲಿ ಇಷ್ಟೊಂದು. ಅದಕ್ಕೆ ಈಗ ಒಂದು ಸ್ವಲ್ಪ ಸೈಡ್ಗೆ ಎತ್ಕೊಂಡು ಶಿವಾಗೆ ದೋಸೆ ಹಾಕ್ಕೊಡ್ತೀನಿ. ಇಷ್ಟೊತ್ತು ನಾನು ಅಡುಗೆ ಮನೇಲಿ ನಿಂತ್ಕೊಂಡು ಪೊಂಗಲ್ ಮಾಡ್ತೀನಿ, ರೆಸಿಪಿ ಮಾಡ್ತೀನಿ, ಹಂಗೆ ಅಂತ ಬಾಯ್ ಪಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆವಾಗಲಾದ್ರೂ ಹೇಳ್ಬೇಕು ತಾನೆ ನನಗೆ ದೋಸೆ ಹಾಕ್ಕೊಟ್ಬಿಡು ಮೊಳಕೆ ಹುಳಿ ಕಳ್ಸಾರ್ಗೆ ಅಂತ. ಸೈಲೆಂಟ್ ಆಗಿತ್ತು. ಆ ಕಡೆ ಪೊಂಗಲ್ಗೆ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ನನಗೆ ಟಿಫನ್ಗೆ ಮೊಳಕೆ ಹುಳಿ ಕಳ್ಸಾರೆ ಸಾಕು ಅಂತ ಹೇಳ್ತಿದ್ದೆ. ಹೆಂಗೆ ಫ್ರೆಂಡ್ಸ್ ಈ ಗಂಡನ ಹತ್ರ ಏನಿಲ್ಲ, ಪೊಂಗಲ್ನ ಮಧ್ಯಾಹ್ನ ಬಿಸಿ ಮಾಡ್ಕೊಟ್ಟಿರೋನಿ, ಅದನ್ನು ಬಿಸಿ ತಿಂದ್ರೇ ಚೆನ್ನಾಗಿರ್ತೈತೆ. ಈಗ ದೋಸೆ ಬಿಸಿ ತಿಂತೈತೆ, ತಂಗಳು ಪೊಂಗಲ್ನ ಮಧ್ಯಾಹ್ನ ತಿಂತೈತೆ. ಹಿಂಗಾಯ್ತು ಫ್ರೆಂಡ್ಸ್ ಇವತ್ತಿನ ವ್ಯವಸ್ಥೆ. ತುಪ್ಪ ಬೆಣ್ಣೆ ಎಲ್ಲ ಶಿವಾಗೆ ದೋಸೆಗೆ ಹಾಕ್ಕೊಟ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಪ್ಯೂರ್ ತುಪ್ಪ ಪ್ಯೂರ್ ಬೆಣ್ಣೆ ತರಬೇಕಂತೆ. ಎಲ್ಲಿಂದ ತರುವ, ಹಸು ಕಟ್ಟಿದ್ದೀವ ನಾವು, ಅದಕ್ಕೆ ಕೇಳ್ತೀರ ಮಾಡ್ತೀರ ಒಂದು ಸ್ವಲ್ಪ ಆ್ಯಡ್ ಮಾಡ್ಬಿಡ್ತೀನಿ. ಯಾಕಂದರೆ ಬೋನ್ಸ್ಗೆ ಶಕ್ತಿ ಬರೋದೇ ತುಪ್ಪ ಬೆಣ್ಣೆಯಿಂದ ಫ್ರೆಂಡ್ಸ್. ಅದಕ್ಕೆ ಆಗಾಗ ನಾನು ಈ ಥರ ಆ್ಯಡ್ ಮಾಡಿ ಕೊಟ್ಬಿಡ್ತೀನಿ. ಮೊಳಕೆ ಹುಳಿಕಾಳು ದೋಸೆನ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಇತ್ತು. ಮೊಳಕೆ ಹುಳಿಕಾಳು ಸಾರು, ಬಿಸಿ ದೋಸೆ, ಇದನ್ನು ತಿನ್ಬಿಟ್ಟು ನನಗೆ ಅಲ್ಲಿ ಚುಚ್ಚತೈತೆ ಇಲ್ಲಿ ಚುಚ್ಚತೈತೆ ಅಂದರೆ ಅಷ್ಟೇ ಅಪ್ಪಿ. ನಾನು ಬಿಸಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ನಿನ್ನ ತಂಗ್ಳೇ ತಿಂತೀನಿ ಅಂತಿದ್ಯಾ ಅಷ್ಟೇ. ಏಕ್ ಮಾರ್ದೋ ತುಕಡ ದೋಸೆ ತುಕಡ ಏನಾದರೂ ನೋಡ್ಕೋತೀಯಾ? ನಿನ್ನ ಆರೋಗ್ಯಕ್ಕೆ ನಿನ್ನೆ ಜವಾಬ್ದಾರಿ. ಅಬ್ಬಾ ಸೋಫಾ ಏನು ಸೂಪರಾಗಿ ಸೆಟ್ ಮಾಡಿದ್ಯಪ್ಪಿ. ಯಾರು ನೋಡು ಕಾಪಿ ಹೊಡೆದ್ಬಿಡ್ತಪ್ಪಿ, ಶಿವಣ್ಣನ ಥರ ಸೆಟ್ ಮಾಡಬೇಕು ಅಂದ್ಬಿಟ್ಟು. ಶಿವ ಹಂಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಕರ್ಬೇವು ಪೊಂಗಲ್ಗೆ ಅದು 3 ವಿಸಿಲ್ ಬಂದಿತ್ತೆ ಫ್ರೆಂಡ್ಸ್. ಅನ್ನನೂ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ರೆಸಿಪಿ ಮಾಡೋದು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಕರ್ಬೇವು ತೊಳೆದು ಇಟ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ. ಇಲ್ಲಿ ಜೀರಿಗೆ ಮೆಣಸು ತೊಗೋಬೇಕು ಫ್ರೆಂಡ್ಸ್. ಮೆಣಸು ಕಮ್ಮಿ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಬಿಸಿ ಕರ್ಬೇವು ಪೊಂಗಲ್ ರೆಡಿ. ಚಟ್ನಿ ಮಾಡ್ಬೇಕು ಫ್ರೆಂಡ್ಸ್, ಆದರೆ ಮಧ್ಯಾಹ್ನಕ್ಕೆ ಮಾಡ್ತೀನಿ ಫ್ರೆಂಡ್ಸ್. ಈಗ ಮಾಡಿಟ್ರೆ ಅಳಿಸ್ಕೊಬಿಡ್ತಿದ್ದೆ, ಅದಕ್ಕೆ ಗಡಪ ಟೇಸ್ಟ್ ಇಟ್ಟು ಬೇಬಿ. ನಾನೇನೇ ಮಾಡಿದ್ರು ನೀನು ಟೇಸ್ಟ್ ನೋಡಲೇಬೇಕಪ್ಪಿ. ಟೇಸ್ಟಿಂಗ್ ಪೌಡ್ರು? ಟೇಸ್ಟಿಂಗ್ ಪೌಡ್ರ್ ಹಾಕಿದ್ದೀನಿ. ನೋಡಿದ್ರೆ ಚೆನ್ನಾಗಿರಂಗೈತಾ? ಸ್ಮೆಲ್ ನೋಡಬಾರ್ದು, ಊಟ ತುಪ್ಪ ಎಲ್ಲ ಹಾಕ್ಕೊಟ್ಟಿದ್ದೀನಿ ಬಿಸಿ. ವಾವ್ ವೇಟ್ ಎ ಟೇಸ್ಟ್. ಆ ಥರ ಎಕ್ಸ್ಪ್ರೆಷನ್ ಅಪ್ಪಿ. ಕಾರ್ವಾಗಿ ಚೆನ್ನಾಯ್ತಾ? ಹೋಗಂಡಪ್ಪ, ಕೆಲ್ಸಕ್ಕೆ ಟೈಮ್ ಆಯಿತು. ನೀನಿದ್ರೆ ನನಗೆ ಮನೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಕೆಳಕೊಂಡು ಇಬ್ಬರು ಜಗಳ ಆಡ್ತೀವಿ. ಅದಕ್ಕೆ ನಿಜ ಫ್ರೆಂಡ್ಸ್, ಶಿವ ಇದ್ದರೆ ಬರೀ ಜಗಳನೇ ಫ್ರೆಂಡ್ಸ್. ಅನ್ಯೋನ್ಯತೆ ಅನ್ನೋದೇ ಇಲ್ಲ ನಮ್ಮ ಬಾಳಲ್ಲಿ. ಓಕೆ ಫ್ರೆಂಡ್ಸ್, ಈಗ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ನೆಲ ಒಂದು ಒರೆಸ್ಕೊಂಡು ಬಾಗಲು ನೀರು ಹಾಕ್ಬಿಟ್ಟು ಫ್ರೆಶ್ ಆಗಿ ಬಂದ್ಬಿಟ್ಟು ದೀಪ ಹಚ್ಬಿಟ್ಬೇಕು ಫ್ರೆಂಡ್ಸ್, ರಂಗೋಲಿ ಹಾಕ್ಬಿಟ್ಟು.
ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ಗಿಡದಲ್ಲಿ ಬಿಟ್ಟಿರೋ ಹೂಗಳನ್ನೆಲ್ಲ ಕಿತ್ಕೊಂಡೋಗಿ ದೀಪ ಹಚ್ಚೋದಷ್ಟೇ. ಮೊಗ್ಗು ಕಿತ್ಕೊಳ್ಳಲ್ಲ ಫ್ರೆಂಡ್ಸ್, ನಾಳೆ ಅರಳತೈತೆ, ನಾಳೆ ಕಿತ್ಕೋಬೋದು. ಹೂವು ತಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಹೂವನ್ನೇ ಕಿತ್ಕೋತಾ ಇದ್ದೀನಿ. ಯಾವುದೋ ಒಂದು ಹೂವು. ಈ ಹೂವು ಬಾಡ್ತೈತಾ ಅರಳ್ತೈತಾ ಒಂದು ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಬಾಡೋಗೈತೆ, ಹಿಂಗೆ ಪಟ್ ಅಂತ ಕಟ್ಟಾಕ್ಬಿಟ್ರೆ ಬಾಡೋಗೈತೆ ಅಂತ. ನನ್ನ ಫೇವ್ರೆಟ್ ಕಲರ್ ಹೂವು ಫ್ರೆಂಡ್ಸ್ ಇದು. ನನ್ನ ಟಿಫನ್ ನೋಡಿ, ದೋಸೆ ಮೊಳಕೆ ಒಳಗೆ ಕಳ್ಸಾರ ಪೊಂಗಲ್ಲು. ಅಮ್ಮ ತಾಯಿ ಪ್ಲೇಟಲ್ಲಿ ಇಷ್ಟೊಂದು ವೆರೈಟೀಸ್ ಇರಲ್ಲ. ಪದೇ ಪದೇ ಎದ್ದು ಯಾರು ಹಾಕೊಂಡು ತಿನ್ನೋದು ಫ್ರೆಂಡ್ಸ್. ಅದಕ್ಕೆ ಒಂದೇ ಸಲ ಹಾಕೋಬಿಟ್ಟೆ, ಚೆನ್ನಾಗಿ ಜಮಾಯಿಸ್ಬಿಡೋಣ ಅಂತ. ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡು ಟಿಫನ್ ಮಾಡ್ತೀರಿ. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ದೋಸೆಗೂ ಮೊಳಕೆ ಒಳಗೆ ಕಳ್ಸೋ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಪೊಂಗಲ್ದೇ ಬೇಜಾರಾಗ್ತಾ ಇರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಇದ್ದಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಿದ್ದೆ ನಾನು. ಬೆಚ್ಚೈತೆ. ಕಮ್ಮಗೆ ಚೆನ್ನಾಗೈತೆ ಫ್ರೆಂಡ್ಸ್ ಪೊಂಗಲ್ಲು. ಡಿಫ್ರೆಂಟ್ ಟೇಸ್ಟು, ಸಕ್ಕತ್ತೈತೆ. ಗಂಡಪ್ಪ ಕಮ್ಮಿಂಗು. ವಾವ್, ಥ್ಯಾಂಕ್ಸ್ ಅಪ್ಪಿ. ಅವರೆಕಾಯಿ ಫ್ರೆಂಡ್ಸ್. ಚಾಕ್ಲೇಟ್ ಕೇಕ್ ನಾನೇ ಬೇಡ್ಕೊಂಡೆ ಫ್ರೆಂಡ್ಸ್, ಕೇಳಿಲ್ಲ ಬೇಡ್ಕೊಂಡೆ ಫ್ರೆಂಡ್ಸ್. ಟಾಮುನ ಹಂಗಸ್ಕೊಂಡು ತಿಂತಾ ಇದ್ರೆ ಮಜವೋ ಮಜಾ. ಓ, ಇದು ದಪ್ಪ ಅವರೆಕಾಯಿ ಅಪ್ಪಿ ತಂದಿದ್ಯಾ? ಕರೆಕ್ಟು, ಸೊಪ್ಪು ಸಾರು ಮಾಡಬೇಕು. ನೀರು ಕಾಯಿಸು. ಫೋನ್ ಮಾಡ್ದಾಗ ಅಂದೆ, ಫೋನೇ ಮಾಡಲಿಲ್ಲ ನೀನು. ಏನು ಕೊಡ್ಲಪ್ಪಿ? ಅವರೆಕಾಯಿ ಬಿಡಿಸ್ಕೊಂಡು ತಿನ್ನು. ನೋಡು, ಅಮಾಯಕ ಮಗು ಅಂತ ಕಣ್ಣೆಲ್ಲ ಫುಲ್ಲು ಪಳಪಳ ಹೊಳಿತೈತೆ ಅವನಿಗೆ. ಚಾಕ್ಲೇಟ್ ಕೇಕ್, ಆಫ್ಟರ್ ಲಾಂಗ್ ಟೈಮ್ ಚಾಕ್ಲೇಟ್ ಕೇಕ್. ವಾವ್, ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟವ್ರಲ್ಲಪ್ಪಿ ಚಾಕ್ಲೇಟ್ ಕೇಕ್ ಒಳಗಡೆ. ಚೆರ್ರಿ, ದ್ರಾಕ್ಷಿ, ಗೋಡಂಬಿ. ಲ್ಯಾಟ್ರಿ ದೃಷ್ಟಿ ಆಗ್ತಾ ಇದೆಯದು. ಒಂದು ತುತ್ತು ತಿನ್ನಿಸ್ಬಿಟ್ಟು ಆಮೇಲೆ ನಂದ್ರಲ್ಲೂ ಭಾಗ ಕೇಳಕ್ಕೆ. ಬೇಡ ಬೇಡ, ನಿನ್ ಭಾಗ ನಿಂದು, ನನ್ನ ಭಾಗ ಎಲ್ಲರ ಕಟ್ ಮಾಡ್ಬಿಡಿತ್ತಾ? ನಿಂತರ ಕಟ್ ಮಾಡಿದೆ ಇದು. ಕಟ್ ಮಾಡಿ ಇಂತ ಕಟ್ ಮಾಡ್ತಾಳೆ ಸ್ವಲ್ಪ. ಬೇಡ, ನನ್ನ ಪೀಸ್ ನಾನು ಎತ್ಕೋತೀನಿ. ನಿಂತರಲ್ಲ ಉಸಿ ಕಟ್. ನಮಗೂ ಹ್ಯಾಂಡ್ ಬಿಗಿಯಾಗಿದೆ. ನನ್ಗೆ ಹೊಸ ಪೀಸ್ ಕೊಡಪ್ಪಿ. ಎಲ್ಲರ ಕಟ್ ಮಾಡಿದ್ನೆ. ಯಾಕಪ್ಪಿ ಹೊಟ್ಟೆ ಕಚ್ಚಿಬಿಡ್ತೀಯ? ಈ ಸ್ಪೂನು ಅತ್ತಿನ ಕೊಡುವ ಅಂತ ಮಾಡಿ. ಆಹಾ, ಏನೇ ನನ್ನ ಮಕ್ಕಳು ಸೀಮೆಗಿಲ್ ಗಂಡ ಹೆಂಡತಿ.
ಒಂದು ತುತ್ತು ತಿನ್ನಿಸ್ಬಿಟ್ಟು ನಂದ್ರಲ್ಲಿ ಅರ್ಧ ಪೀಸ್ ತಿಂತೈತೆ ಫ್ರೆಂಡ್ಸ್. ಮೋಸ ಸಕ್ಕದೈತೆ. ಈಗ ನಾವು ಇದನ್ನು ತಿನ್ಬಿಟ್ಟು ಶಾಪಿಂಗ್ ಹೋಗ್ಬೇಕು ಫ್ರೆಂಡ್ಸ್. ಮನೇಲಿ ಬೇಳೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಎದೊಳಪ್ಪ ನಾನು ಕಾಯಿಸ್ತೀನಿ. ಎಲ್ಲ ಆದ್ಮೇಲೆ ಆಮೇಲೆ ನಾಳೆ ನನಗೆ ಕಾಯಿಸ್ಕೊಡಲ್ಲ ಅಂತೀಯ. ಆಮೇಲೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನೀನು ನಂಗೆ ಕಾಯಿಸಿಲ್ಲ, ನಾನು ನಿಂಗೆ ಕಾಯಿಸ್ಕೊಡಲ್ಲ ಅಂದ್ಬಿಟ್ಟು. ಹಿಂಗೆ ಫ್ರೆಂಡ್ಸ್ ನಮ್ಮ ಸಂಸಾರ ಹಿಂಗೆ. ನೀನು ನೀರು ಕಾಯಿಸು ಅನ್ನೋದ್ರಲ್ಲೇ ಅರ್ಧ ಜೀವನ. ಈಟ ತಗೊಳ್ಳಿ ಅಂತ ಹೇಳಿದ್ರಿ ಫ್ರೆಂಡ್ಸ್. ತಗೊಂಡಿದ್ವಿ ಫ್ರೆಂಡ್ಸ್. ಆ ನೀರು ಅಡ್ಜಸ್ಟ್ ಆಗಿಲ್ಲ ನನಗೆ. ಅದಕ್ಕೆ ಕಷ್ಟ ಆದರೂ ಇದರಲ್ಲೇ ಒದ್ದಾಡೋದು. ಓಕೆ ಫ್ರೆಂಡ್ಸ್, ನಾನು ಶಾಪಿಂಗ್ ಹೋಗ್ಬಿಟ್ಟು ಬಂದು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವ ಫ್ರೆಶ್ ಆಗಿ ಬರೋಷ್ಟರಲ್ಲಿ ನಾನು ಸೊಪ್ಪು ಇಟ್ಕೊಬಿಟ್ರೆ ಹೋಗ್ಬಿಟ್ಟು ಬಂದು ಹಂಗೆ ಪಟ ಅಂತ ಅಡುಗೆ ಮಾಡ್ಬೋದು. ಏನು ಸಾರು ಅಂದರೆ ಫ್ರೆಂಡ್ಸ್, ಇವಾಗ ನೆನೆ ತಂದಿತ್ತಲ್ಲ ಫ್ರೆಂಡ್ಸ್, ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡು ಮಿಕ್ಸ್ ಮಾಡಿ ಸೊಪ್ಪು ಸಾರು ಮಾಡಬೇಕು. ಅಯ್ಯೋ ದೇವೇ, ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ತಿನ್ನೋದು ಹೊಗಳು ಅಂದರೆ ಫ್ರೆಂಡ್ಸ್ ಹಿಂಗೆ ಗಂಟೆ ಹೊಗಳ್ತೀನಿ, ಅಷ್ಟಿಷ್ಟ. ಶಿವಾಗ ಸಿಕ್ಕಾಪಟ್ಟೆ ಇಷ್ಟ. ಅದು ಅವರೆಕಾಯಿ ಬೇರೆ ತಂದ್ಬಿಟ್ಟು ಇತ್ತಲ್ಲ, ಸೊಪ್ಪು ಸಾರಿಗೆ ಅವರೆಕಾಯಿ ಹಾಕ್ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. ಅದು ಹಾಕ್ಬಿಟ್ಟು ಎಲ್ಲ ಮಿಕ್ಸು. ಈಗ ಸಾಂಬಾರು ಮಾಡೋಕ್ಕೆ ಮೇನ್ ಕಾರಣ, ನಾಳೆ ಶುಕ್ರವಾರ ಬೆಳಗ್ಗೆದ್ದು ಮತ್ತೆ ನಾನು ಟಿಫನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಮೊದಲು ಪೂಜೆ ಮಾಡಬೇಕು. ಹಂಗಾಗಿ ಸಾಂಬಾರು ಮಾಡಿಟ್ಕೊಂಡ್ರೆ ನಾಳೆ ಶಿವಾಗ ಅನ್ನ ಮಾಡಿಕೊಟ್ಬಿಟ್ಟು ನನ್ನ ಪಾಡು ನಾನು ಆರಾಮಾಗಿ ಪೂಜೆ ಮಾಡ್ಬೋದು. ಇದು ಇವತ್ತಿನ ಟಾಪಿಕ್ ಫ್ರೆಂಡ್ಸ್. ಅದಕ್ಕೆ ಇವಾಗ ಆರಾಮಾಗಿ ಸೊಪ್ಪು ಬಿಡಿಸ್ಬೇಕು. ಸೊಪ್ಪು ಬಿಡಿಸೋದ್ಕಿಂತ ಇವ್ರು ಕಟ್ಟಿರೋ ದಾರ ಬಿಡಿಸೋದೇ ದೊಡ್ಡ ಕಷ್ಟ. ಸೊಪ್ಪು ಅಷ್ಟೇ ಸಕ್ಕತ್ತೋಗೈತೆ. ಪಾಲಕ್ ಸೊಪ್ಪು ಎಳೆ ಸೊಪ್ಪು ತಂದೈತೆ. ಸೊಪ್ಪು ಬಿಡಿಸಿ ತೊಳೆದಿಟ್ಬಿಟ್ಟು ಹೋದ್ರೆ ಬಂದು ಪಟ ಅಂತ ಅಡುಗೆ ಮಾಡಿಕೊಟ್ರೆ, ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಬಿಟ್ರೆ ಸಾಕು ಶಿವಾಗೆ. ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರೋದೆಲ್ಲ ಮರ್ತೋಗ್ತೈತೆ. ಬಿಸಿ ಊಟದಲ್ಲೇ ಗಂಡು ಮಕ್ಳ ಕಷ್ಟನ ಮರೆಸೋ ಶಕ್ತಿ ಐತೆ ಫ್ರೆಂಡ್ಸ್, ಗೊತ್ತಾ ನಿಮಗೆ? ಫ್ರೆಂಡ್ಸ್, ಪಾಲಕ್ ಸೊಪ್ಪು ಫುಲ್ಲು ಇವಾಗ ಬಿಡಿಸಾಕೋಗ್ಬಿಡ್ತೀನಿ ಸಾರಿಗೆ. ಸಬ್ಸಿಗೆ ಸೊಪ್ಪು ಮಾತ್ರ ಅದರಲ್ಲಿ ಅರ್ಧ ಕಟ್ ಮಾತ್ರ ಬಳಸ್ತೀನಿ ಫ್ರೆಂಡ್ಸ್. ಇನ್ನು ಅರ್ಧ ಕಟ್ಟಲ್ಲಿ ನಾನು ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಶೆಟ್ ಇವಾಗ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್. ಅಷ್ಟು ಶಿವ ಕೇಕ್ ತಂದುಬಿಟ್ಟು ಮೈಂಡ್ ಡೈವರ್ಟ್ ಮಾಡಿಬಿಡ್ತು. ಸ್ನ್ಯಾಕ್ಸ್ ನಾಳೆ ಶಿಫ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸೊಪ್ಪು ಸಾರಿಗೂ ಅಷ್ಟೇ ಈ ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎರಡು ಅಂತ ಕರಿತೀವಿ ಇದನ್ನು. ಇದು ಸೊಪ್ಪೇನಾದರೂ ಸೊಪ್ಪು ಸಾರಿಗೆ ಮಿಕ್ಸ್ ಹಾಕ್ಬೇಕಾದ್ರೆ ಈ ಸೊಪ್ಪು ಸಹ ಎಳೆದೇ ಆಗಿರ್ಬೇಕು ಫ್ರೆಂಡ್ಸ್. ಬಲ್ತಿರೋದು ಹಾಕಿದ್ರೆ ಒಂಥರ ಕಹಿ ಬಂದ್ಬಿಡ್ತೈತೆ. ಹಾಗಾಗಿ ಎಳೆ ಸೊಪ್ಪೆ ಹಾಕಬೇಕು ಮಿಕ್ಸ್ ಹಾಕ್ಬೇಕಾದ್ರೆ, ಅವಾಗ ಎರಡಕ್ಕೂ ಮ್ಯಾಚ್ ಆಗ್ತೈತೆ. ಫ್ರೆಂಡ್ಸ್, ಸೊಪ್ಪು ಅವರೆಕಾಳೆಲ್ಲ ರೆಡಿ ಐತೆ. ಶಿವನು ಫ್ರೆಶ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ತು. ನಾನು ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ. ಸ್ಮಶಾನ ಎಷ್ಟು ಮೌನವಾಗಿದೆ ಫ್ರೆಂಡ್ಸ್. ಒಂದೇ ಒಂದು ಸೌಂಡ್ ಬರಬೇಕು, ಕಿರ್ಚ್ಕೊಂಡು ಓಡು. ಆದರೆ ಇಷ್ಟು ವರ್ಷದಲ್ಲಿ ಏನೂ ಸೌಂಡ್ ಬಂದಿಲ್ಲ ಫ್ರೆಂಡ್ಸ್, ಪ್ರಾಮಿಸ್. ಟಾಮ್ಲು, ಈ ಚಳಿನಲ್ಲಿ ಗೇಟ್ ತನಕ ಬರೋ ಅವಶ್ಯಕತೆ ಇತ್ತಾ? ಅವ್ನ ಫ್ರೆಂಡ್ಸ್ನ ಹುಡ್ಕೊಂಡು ಹೋಗ್ತಾನೆ. ಏನೇ ಹೇಳಿ ಫ್ರೆಂಡ್ಸ್, ಹಗಲೊತ್ತು ಶಾಪಿಂಗ್ ಹೋಗೋದ್ಕಿಂತ ರಾತ್ರಿ ಹೊತ್ತು ಶಾಪಿಂಗ್ಗೆ ಸಕ್ಕತ್ತಾಗಿರ್ತೈತೆ. ಲೈಟಿಂಗ್ ಎಲ್ಲ ನೋಡಿಕೊಂಡು ಎಷ್ಟು ಖುಷಿ ಆಗ್ತಿತ್ತು. ಮೈಂಡ್ ಫುಲ್ ಫ್ರೀ ಆಗಿಬಿಡ್ತೈತೆ. ನಾವು ಬಂದಿರೋದು ಸಿಂಪಲ್ ಶಾಪಿಂಗ್ಗೆ ಫ್ರೆಂಡ್ಸ್. ಬೇಳೆಗಳು ಮತ್ತು ಮೇನ್ ಐಟಮ್ಗಳು, ಜೀರಿಗೆ, ಮೆಣಸು, ಸೋಂಪು ಇಂಥವೆಲ್ಲ ಮರ್ತುಬಿಟ್ಟಿದೆ ಫ್ರೆಂಡ್ಸ್. ಕೊನೆಗೂ ಅಜ್ವಾಯಿನ ಸಿಕ್ತು ಫ್ರೆಂಡ್ಸ್, ಮರ್ತುಬಿಟ್ಟಿದೆ. ಅದೇನೋ ಸಣ್ಣಗಿರ್ತೈತಣ್ಣ ಅಂತ ಹೇಳಿದೆ. ಆಮೇಲೆ ಅವಣ್ಣನಿಗೆ ಅಪ್ಸಿದ್ರು, ಆಮೇಲೆ ತಗೊಬಂದೆ. ಆಮೇಲೆ ಪೂಜೆಗೆ ಹೂವು ಅಲ್ಲ ಫ್ರೆಂಡ್ಸ್, ನಾಳೆಯಿಂದ ಅಮಾವಾಸ್ಯೆ ಮುಗಿದ್ಮೇಲೆ ಪೂಜೆಗಳು ಅವು ಇವು ಅಂದ್ಬಿಟ್ಟು 1/4 kg ಹೂವು 60 ರೂಪಾಯಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಹೂವು ತಗೊಂಡೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ಶಾಪಿಂಗು. ನಾಳೆ ಅಮಾವಾಸ್ಯೆಲ್ಲ ಹೂವು, ಸ್ವಲ್ಪ ಎಣ್ಣೆ, ಜೀರಿಗೆ, ಮೆಣಸು, ಸೋಂಪು, ಫೈನಲಿ ಅಜ್ವಾಯಿನ ತಂದ್ವಿ ಫ್ರೆಂಡ್ಸ್. ಸೋಂಪು ಅಜ್ವಾಯಿನ ಇದ್ರೆ ಶಿವಾಗೆ ಗ್ಯಾಸ್ಟ್ರಿಕ್ಗೆ ಹೆಲ್ಪ್ ಆಗ್ತೈತಿ, ಬರೋಕ್ಕಲ್ಲ ಹೋಗಕ್ಕೆ ಫ್ರೆಂಡ್ಸ್. ಇದು ತಾಮಗೆ, ಹಾಲು ಶಿವಾಗೆ, ಅವರೆಬೇಳೆ, ತೊಗರಿಬೇಳೆ, ಇಷ್ಟಕ್ಕೆ ಹೋಗಿದ್ದು ಫ್ರೆಂಡ್ಸ್ ನಾನು. ನಿಂಗೇನು ತಂದಿಲ್ಲ ಟಾಮು? ಅಲ್ಲೇನು ಇಲ್ಲ, ಹತ್ತಿ ನೋಡು ಬೇಕಾದ್ರೆ. ಅಪ್ಪ, ಇಷ್ಟೇ ಶಾಪಿಂಗ್ಗೆ ಇಷ್ಟು ತಲೆ ಕೆಡ್ತಿದೆ ಫ್ರೆಂಡ್ಸ್. ಕೆಲವು ಸಾವಿರಾರು ಗಟ್ಟಲೆ, 10,000 ಗಂಟೆ, 5,000 ಗಂಟೆ ಶಾಪಿಂಗ್ ಮಾಡ್ತಾರೆ. ಅದು ಹೆಂಗೆ ತಗೊಬರ್ತಾರೋ ಏನು ಕತೆ, ನಮ್ಗೆ ಒಂದು ಅರ್ಥ ಆಗಲ್ಲ. ನಮ್ದೇನಿದ್ರು 500 ರೂಪಾಯಿ ಶಾಪಿಂಗ್ ಅಷ್ಟೇ ಫ್ರೆಂಡ್ಸ್.
ಬಿಸ್ಕೆಟ್ ಅಂದರೆ ಇಷ್ಟ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆಗೆ ಹೋಗ್ತೀನಿ. ಅಡುಗೆ ಮಾಡಲೇಬೇಕೇ, ತಲೆ ಎಲ್ಲ ಸುತ್ತೈತೆ ಫ್ರೆಂಡ್ಸ್. ಇಷ್ಟೇ ಶಾಪಿಂಗ್ಗೆ 9 ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ಅಡುಗೆಗೆ. ಅದಕ್ಕೆ 2 ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅವರೆಕಾಳು ಸುಳಿದಿರೋದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ನಮ್ಮ ಸೊಪ್ಪು ಸಾರಿಗೆ ಬೇಕಾಗಿರೋಂಥ ಐಟಮ್ಸ್ ಫ್ರೆಂಡ್ಸ್. ಕುಕ್ಕರ್ ಇಟ್ಕೊಂಡು ಅವರೆಕಾಳು ಹಾಕ್ಕೊಂಡು, ಬಿಡಿಸಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಂಡು, ಸೊಪ್ಪು ತುಂಬಿಕೊಂಡು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರು ಹಾಕ್ಬಿಟ್ಟು ಕುಕ್ಕರ್ 1 ವಿಸಿಲ್ ಕೂಗಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಒಂದೇ ವಿಸಿಲ್ ಫ್ರೆಂಡ್ಸ್. ಸೊಪ್ಪು ಅವರೆಕಾಳು ಎಲ್ಲ ತುಂಬ ಸಾಫ್ಟ್ ಅಲ್ಲ, ಬೇಗ ಬೆಂದೋಗ್ತೈತೆ. ಆಮೇಲೆ 1 ವಿಸಿಲ್ ಆದಮೇಲೆ ಅದನ್ನು ಸೈಡಿಗೆ ಬಸ್ಕೊಂಡು ಅದರಲ್ಲಿರೋ ಅವರೆಕಾಳೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್, ರುಬ್ಕೊಳ್ಳೋಕೆ ಹೋಗ್ಬಾರ್ದು. ಈ ಸೊಪ್ಪಿಗೆ ಫ್ರೆಂಡ್ಸ್ ಸ್ವಲ್ಪ ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ ಹಾಕಿ ರುಬ್ಕೊಂಡ್ರೆ ಇದೇ ಮಸ್ಸೊಪ್ಪು ಫ್ರೆಂಡ್ಸ್. ಉಳ್ಸೊಪ್ಪು ಆಗ್ತೈತೆ. ಈಗ ನಾನು ಮಾಡ್ತಾ ಇರೋದು ಬರೀ ಮಸೊಪ್ಪು ಫ್ರೆಂಡ್ಸ್. ಶಿವಗೆ ಜೀರಿಗೆ, ಹುಣಸೆಹಣ್ಣಲ್ಲಿ ಹಾಕ್ಬಿಟ್ಟು ಪಾಲಕ್ ಸೊಪ್ಪಿಗೆ ರುಬ್ಬಿದ್ರೆ ಮಾಡಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಈ ಸೊಪ್ಪಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡೆ ಫ್ರೆಂಡ್ಸ್, ಅಷ್ಟೇ ಸೊಪ್ಪು ಸಾರಿಗೆ. ಆಮೇಲೆ ಬೇರೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಕರಿಬೇವು ಹಾಕ್ಕೊಂಡು, ಒಣಮೆಣಸಿನಕಾಯಿ ಬೇಕಾದರೆ ಹಾಕ್ಕೋಬೋದು ಫ್ರೆಂಡ್ಸ್. ಆಮೇಲೆ ರುಬ್ಬಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ಳೋದು, ಬೇಯಿಸಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋದು. ಎಷ್ಟು ಸಿಂಪಲ್ ಆಗೋಯ್ತು ಅಂದರೆ ಫ್ರೆಂಡ್ಸ್, ಕೇವಲ 20 ನಿಮಿಷದಲ್ಲಿ ಅಡುಗೆ ಆಗೋಯ್ತು. ಅವರೆಕಾಳು ಈ ಥರ ಎಳೆ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಫ್ರೆಂಡ್ಸ್. ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಬಿಸಿ ರಾಗಿ ಮುದ್ದೆ, ಅವರೆಕಾಳು ಹಾಕಿ ಸೊಪ್ಪು ಸಾರು ರೆಡಿ ಫ್ರೆಂಡ್ಸ್. ಪಕ್ಕಾ ನಾಟಿ ಸ್ಟೈಲ್ ಅಡುಗೆ. ಸೊಪ್ಪು ಸಾರಿಗೆ ಎಷ್ಟು ದೊಡ್ಡ ಫ್ಯಾನ್ ಅಂದರೆ ಫ್ರೆಂಡ್ಸ್, AC ಸಹ ರಿಮೋಟ್ ಡಮರ್. ನಿದ್ದೆ ಬತ್ತೈತಾ? ತಿನ್ಬಿಟ್ಟು ಮನಿಕೋ. ಹಿಂಗೆ ಬೇಕಿದ್ದಿದ್ದು ನಿಂಗೆ? ಸರಿ ಆಯ್ತಾ? ಸರಿ, ಹೊಟ್ಟೆ ತುಂಬ ಊಟ ಮಾಡು. ಅನ್ನ ಇಲ್ಲ ಫ್ರೆಂಡ್ಸ್. ಇವನಿಗೆ ಬೆಳಗ್ಗೆ ಪೊಂಗಲ್ಲು ಸಾರು ಮಿಕ್ಸ್ ಮಾಡಿ ಹಾಕಿದೆ, ಮೊಳಕೆ ಸಾರು ತಿಂತಾವನೆ ಅಂತ ಇಂತೂ ಬುದ್ಧಿ ಕಲ್ತ. ಪೊಂಗಲ್ಲು ತಿನ್ನೋದು, ಮೊಳಕೆ ಸಾರು ತಿನ್ನೋದೆಲ್ಲ ಅದಕ್ಕೆ ತಿನ್ಬಿಟ್ಟು ಮಲ್ಗವನ್ ಫ್ರೆಂಡ್ಸ್ ಇವನು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು 10 ಗಂಟೆ ಅಷ್ಟರಲ್ಲಿ. ಈಗ ವಿಶ್ ಮಾಡುವ. ಅಸ್ಪಿಯ ಸಿಸ್ಟರ್ ಹಾಯ್. ಸಹ ನಾವು 19ಕ್ಕೆ ವಿಶ್ ಹ್ಯಾಪಿ ಬರ್ತಡೆ. ಏನಂದ್ರೆ ಫ್ರೆಂಡ್ಸ್, ಇನ್ನೂ ಇಬ್ರು ವಿಶ್ ಮಾಡಕ್ಕೆ ಹೇಳಿದ್ರೆ ಹೆಸರೇ ಹೇಳಲಿಲ್ಲ ನೀವು, ಹಂಗಾಗಿ ನಿಮ್ಮಿಬ್ಬರದು ಮಿಸ್ ಆಯಿತು, ಸಾರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.